ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಸಹೋದರಿ, ನನ್ನ ಸಹೋದರಿಯೇ, ನಾವು ತಿಂಗಳಿನ ಮೊದಲನೇ ದಿನಕ್ಕೆ ಬಂದಿದ್ದೇವೆ. ಕಳೆದ ತಿಂಗಳು 31 ದಿವಸ ಕಣ್ಮಣಿಯಂತೆ ನಮ್ಮನ್ನು ಕಾಪಾಡಿ ತನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿದ ದೇವರಿಗೆ ಸ್ತೋತ್ರ ಮಾಡುವುದು ಮಾತ್ರವಲ್ಲದೆ, ಈ ತಿಂಗಳು ನಮಗೆ ಕೊಟ್ಟ ನಿರೀಕ್ಷೆಯ ವಾಕ್ಯಕ್ಕಾಗಿ, ದೇವರು ನಮ್ಮೊಟ್ಟಿಗೆ ಕೊಡುವಂಥ ಆಲೋಚನೆಗಾಗಿ ನಾವು ಸ್ತೋತ್ರ ಮಾಡುವಂಥವರು ಆಗಿರೋಣ. ನರರು ಮಾಡಿದ್ದು ಪರರ ಪಾಲಾಗುವುದು ಎನ್ನುವ ಹಾಗೆ, ನರರು ಕಷ್ಟಪಟ್ಟು ಪ್ರಯಾಸಪಟ್ಟು ವೇದನೆ ಪಟ್ಟು ಸಮಯ ಸಂದರ್ಭ ಮಳೆ ಗಾಳಿ ಚಳಿ ಬಿಸಿಲು ಎಂದು ನೋಡದೆ ದುಡಿದು ತಾವು ಮಾಡಿದ್ದು ತಾವು ಪೂಜಿಸಲಿಕ್ಕೆ ತಾವು ಅನುಭವಿಸಲಿಕ್ಕಾಗದೆ ಯಾರದೋ ಪಾಲಾದರೆ ಎಷ್ಟು ನೋವಾಗುತ್ತಲ್ಲವ. ಆದರೆ ದೇವರು ಈ ದಿನ ನಿಮಗೂ ನನಗೂ ಒಂದು ಮಾತನ್ನ 128ನೆಯ ಕೀರ್ತನೆ ಅದರ 2ನೆಯ ವಾಕ್ಯದಲ್ಲಿ ಹೇಳುತ್ತಾ ಇದೆ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು ಎಂದು ಹೇಳುತ್ತಾ ಇದೆ. ನಮಗೆ ಶುಭವು ಬೇಕು, ಅಶುಭಗಳು ನಮಗೆ ಬೇಡ. ಯಾರೇ ಆಗಲಿ ಅಶುಭಗಳು, ನೋವುಗಳು, ಕಷ್ಟಗಳು, ಅನಾರೋಗ್ಯಗಳು ಎಂದರೆ ಭಯಪಡುತ್ತೇವೆ. ಕಳೆದ ದಿನಮಾನಗಳಲ್ಲಿ ಯಾವ ಕಷ್ಟಗಳು ರೋಗಗಳು ಇಲ್ಲದ ಹಾಗೆ ಕಾಪಾಡಿದ ಕರ್ತನಿಗೆ ನೀವು ನಾನು ಸ್ತೋತ್ರ ಮಾಡಬೇಕಲ್ಲವಾ? ನೀವು ನಾನು ದೇವರಿಗೆ ವಂದನೆಯನ್ನು ಹೇಳಬೇಕಲ್ಲವಾ? ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಪ್ರಿಯ ದೇವಜನರೇ, ದೇವರು ಹೇಳುವಂತ ಮಾತು, ನೀನು ಏನು ಕಷ್ಟಪಟ್ಟಿದ್ದೀಯೋ. ಒಂದು ವಿದ್ಯಾರ್ಥಿನಿ ತುಂಬಾ ಪ್ರಯಾಸಪಟ್ಟು ಬೆಳಿಗ್ಗೆ ರಾತ್ರಿಗಳಲ್ಲಿ ಕಷ್ಟಪಟ್ಟು ಓದುವಾಗ ಒಳ್ಳೆಯ ಅಂಕಗಳನ್ನು ಆಕೆ ಪಡೆದುಕೊಳ್ಳುತ್ತಾನೆ ಮತ್ತು ಒಳ್ಳೆಯ ರೀತಿ ಓದಿದಂಥವರಿಗೆ ಜಾಬು, ಕಷ್ಟಪಟ್ಟು ದುಡಿದವರಿಗೆ ಬಿಸ್ನೆಸ್ ಅಲ್ಲಿ ಲಾಭ, ಕುಟುಂಬಕ್ಕಾಗಿ ಹೋರಾಟ ಮಾಡಿದವರಿಗೆ ಆಶೀರ್ವಾದ, ಅನಾರೋಗ್ಯದಲ್ಲಿದ್ದಾಗ ಪ್ರಯಾಸ ಪಡುವಾಗ ಆರೋಗ್ಯವನ್ನು ನಾವು ಹೊಂದಿಕೊಳ್ಳುತ್ತೇವೆ. ದೇವರು ಹೇಳ್ತಾರೆ, ನೀವು ಯಾವುದಕ್ಕಾಗಿ ಕಷ್ಟಪಡುತ್ತಾ ಇದ್ದೀರೋ ಆ ಕಷ್ಟಾರ್ಜಿತವನ್ನು ನೀವೇ ಅನುಭವ ಮಾಡ್ತೀರಾ. ಅಡಿಗೆ ಮಾಡಿ ಪರರ ಪಾಲಾಗಬಾರ್ದು, ದುಡಿದು ಹಣವನ್ನು ಕೂಡಿಸಿಟ್ಟು ಪರರ ಪಾಲಾಗಬಾರ್ದು. ನಮ್ಮ ಕೈಯಲ್ಲಿರುವಂಥ ಸ್ವಲ್ಪ ಮನೆ ಆಸ್ತಿ ಜಮೀನು ಪರರ ಪಾಲಾಗಬಾರ್ದು. ನಾವು ದುಡಿದು ಚೆನ್ನಾಗಿಟ್ಟಿರುವುದು ಇನ್ನೊಬ್ಬರ ಪಾಲಾಗಬಾರ್ದು. ಹಾಗಾಗಬಾರ್ದಾದ್ರೆ ದೇವರು ಹೇಳ್ತಾನೆ, ನಿನ್ನ ಕಷ್ಟಾರ್ಜಿತವನ್ನ ನೀನೇ ಭುಜಿಸ್ತೀಯ ಮಗನೇ, ಮಗಳೇ, ನಿನಗೆ ಶುಭವಿರುವುದು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನಮಗೆ ಶುಭವಿರಬೇಕಾದರೆ ನೀವು ನಾನು ಏನು ಮಾಡಬೇಕು ಗೊತ್ತಾ ದೇವಜನವೇ? ವಾಕ್ಯ ಹೇಳುತ್ತದೆ, ಅದರ ಮೊದಲ ವಾಕ್ಯ ಹೇಳುತ್ತದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು. ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಮಾರ್ಗದಲ್ಲೇ ನಡೆಯಬೇಕು. ಕೆಲವು ಸಾರಿ ನಾವು ಕೆಳಗೆ ಬೀಳುವಂತಾಗಬಹುದು, ಕೆಲವು ಸಾರಿ ನಾವು ನೋವನ್ನು ಅನುಭವಿಸುವಂತಾಗಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀನು ಸರಿಯಾಗಿ ಕ್ರಿಸ್ತನನ್ನ ದೇವರನ್ನ ಅನುಸರಿಸಿ ನಡೆಯುತ್ತಿರು, ನಾನು ನಿನ್ನ ಮಾರ್ಗಗಳನ್ನ ಸರಾಗ ಮಾಡುತ್ತೇನೆ, ಅಡ್ಡಿಗಳನ್ನು ತೆಗೆಯುತ್ತೇನೆ, ಆಶೀರ್ವಾದಗಳನ್ನು ಕೊಡುತ್ತೇನೆ ಎಂದು ದೇವರು ಹೇಳುತ್ತಾರೆ. ನಾವು ಮಾಡಬೇಕಾದ ಕೆಲಸ, ನಾವು ಆತನಲ್ಲಿ ಭಯಭಕ್ತಿಯಿಂದಿರಬೇಕು, ಆತನ ಮಾರ್ಗದಲ್ಲಿ ನಡೆಯುವಂಥವರು ಆಗಿರಬೇಕು. ಹಾಲೆಲೂಯಾ. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಈ ವಾಕ್ಯಕ್ಕನುಸಾರವಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿನ್ನ ಅತ್ಯಮೂಲ್ಯವಾದ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನಾವು ಅಂದುಕೊಳ್ಳುತ್ತೇವೆ, ಕಳೆದ ತಿಂಗಳುಗಳು, ಕಳೆದ ವರ್ಷಗಳು ನಾನು ಪಟ್ಟ ಪ್ರಯಾಸ, ನಾನು ಪಟ್ಟಂತ ವೇದನೆ, ಶ್ರಮಿಸಿದ ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡ್ತದೇನೋ, ಏನು ಸಿಗಲ್ವೇನೋ, ಏನು ನಡೆಯಲ್ವೇನೋ, ಏನು ಆಗಲ್ವೇನೋ ಅಂತ ನಮ್ಮನ್ನ ಸೈತಾನನು, ದುಷ್ಟರು, ಲೋಕಸ್ಥರು ನಮ್ಮನ್ನ ಬಾಧೆಪಡಿಸ್ತಾರೆ. ನೀವು ನಮಗೆ ಈ ತಿಂಗಳು ಮೊದಲನೇ ದಿನದಲ್ಲಿ ವಾಗ್ದಾನ ಮಾಡಿದ್ದೀರಿ, ನೀನು ಪಟ್ಟಂತ ಶ್ರಮ, ನೀನು ಪಟ್ಟಂತ ವೇದನೆ, ನೀನು ದುಡಿದ ದುಡಿತ, ನೀನು ಏನೆಲ್ಲ ಮಾಡಿದ್ದೀಯೋ ಅದು ನೀನೇ ಅನುಭವಿಸ್ತೀಯ. ನಿನಗೆ ಶುಭವಿರುವುದೂ ಇಲ್ಲ ಅಂತಲ್ಲ, ಖಂಡಿತ ನಿನಗೆ ಶುಭವಿರುವುದು. ಅಪ್ಪ, ನಿನ್ನ ಶುಭವೂ ನಿನ್ನ ಕೃಪೆಯು ನಮ್ಮ ಜೀವಮಾನದೆಲ್ಲ ಹಿಂಬಾಲಿಸಲಿ. ಅಪ್ಪ, ಈ ದಿನ ಯಾರು ಈ ಪ್ರಾರ್ಥನೆಯನ್ನ ಮಾಡಿ, ಧನ್ಯವಾದ ಯೇಸುವೆ, ನನಗಾಗಿ ಕಲ್ವಾರಿಯಲ್ಲಿ ಕ್ರೂಜೆಯಲ್ಲಿ ಮರಣಿಸಿದವನೇ, ಸಮಸ್ತವನ್ನು ಮಾಡುವಾತ ನಿನಗೆ ಸ್ತೋತ್ರ. ನಾನು ನಿನ್ನ ಮಾರ್ಗದಲ್ಲಿ ನಡೆಯುವಂತೆ, ನಿನ್ನಲ್ಲಿ ಭಕ್ತಿಯಿಂದಿದ್ದುಕೊಂಡು ಸ್ವಾಮಿ ದೇವರೇ, ನಿನ್ನನ್ನು ಅನುಸರಿಸಿ ನಡೆದು
ಈ ಶುಭಗಳನ್ನೆಲ್ಲ ನಾನು ಹೊಂದಿಕೊಳ್ಳುವಂತೆ ನನಗೆ ಸಹಾಯ ಮಾಡಪ್ಪ ಎಂದು ಯಾರು ಬೇಡುತ್ತಿದ್ದಾರೋ ಈ ದೇವ ಜನರನ್ನ ನೀವು ಆಶೀರ್ವಾದ ಮಾಡ್ರಿ. ಈ ತಿಂಗಳೆಲ್ಲ ನಿನ್ನ ಕೃಪಾಶೀರ್ವಾದಗಳು ಇವರ ಕೆಲಸಗಳ ಮೇಲೆ, ಪ್ರಯಾಣಗಳ ಮೇಲೆ, ಕುಟುಂಬದ ಮೇಲೆ, ಇವರಿಗೆ ಸಂಬಂಧಪಟ್ಟವರ ಮೇಲೆ, ಸಭೆಯ ಮೇಲೆ, ಸೇವೆಯ ಮೇಲೆ ನಿರಂತರವಾಗಿರಲಿ. ನೀನು ತಾನೇ ಕೃಪೆಯನ್ನು ತೋರಿಸು, ಆಶೀರ್ವದಿಸು. ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೇನ್ ಆಮೇನ್. ನನ್ನ ಪ್ರಿಯ ದೇವ ಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಬ್ಲೆಸ್ಡ್ ಮಂತ್. ಪ್ರೈಸ್ ದಿ ಲಾರ್ಡ್.